ಇಡೀ ರಾಜ್ಯಾದ್ಯಂತೆಗೆಲ್ಲ ಗೊತ್ತಿದೆ. ಇವತ್ತು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ಕತ್ತೂರು ಮೊರಾರ್ಜಿ ವಸತಿ ಶಾಲೆಯಲ್ಲಿ 4 ಜನ ವಿದ್ಯಾರ್ಥಿನಿಯರು 8ನೇ ತಾರೀಕು ಬಾಲಸಂದ್ರದಿಂದ ಪ್ರವಾಸ ಹೋಗಿದ್ದಾರೆ. ಪ್ರವಾಸ ಹೋಗೋ ಸಂದರ್ಭದಲ್ಲಿ 10ನೇ ತಾರೀಕು ಸಂಜೆ ಮುರುಡೇಶ್ವರ ಬೀಚ್ ಅಲ್ಲಿ 7 ಜನ ಶಿಕ್ಷಕರು, ಪ್ರಿನ್ಸಿಪಾಲ್ ಸೇರ್ಕೊಂಡು 7 ಜನ ಶಿಕ್ಷಕರು ನೀವು ಬೀಚ್ ಅಲ್ಲಿ ಆಟ ಆಡಿ ಅಂತ ಒಂದು ಅವ್ರು ಕೊಟ್ಟಿದ್ದಾರೆ. ಈಗ ನಿನ್ನೆ ಒಂದು ಮಾಹಿತಿ ನಮ್ಮ ಪೊಲೀಸು ಮತ್ತೆ ಮಾಧ್ಯಮದ ಮಾಹಿತಿ, ಅಲ್ಲಿನ ಒಬ್ಬ ಶಿಕ್ಷಕರು ಮದ್ಯಪಾನ ಮಾಡಿದ್ರೆ ಅಂತ ಒಂದು ಅನುಮಾನ ಕಾಡ್ತಾ ಇದೆ ಅಂತ ಕೂಡ ಅದನ್ನು ಹೇಳಿದ್ದಾರೆ. ಒಂದು ಮತ್ತು ಇವತ್ತು 4 ಜನ ಹೆಣ್ಣು ಮಕ್ಕಳ ಸಾವಿಗೆ ನೇರ ಹೊಣೆ ನಮ್ಮ ಮೊರಾರ್ಜಿ ದೇಸಾಯಿನ ಶಶಿಕಲಾ ಮತ್ತೆ ಶಿಕ್ಷಕರಂತ ಇವತ್ತು SFI ಸಂಘಟನೆ ಖಂಡಿಸ್ತಾ ಇದ್ದೀವಿ. ಯಾಕೆ ಅಂದ್ರೆ ಅವರ ನಿರ್ಲಕ್ಷ್ಯದಿಂದ ಇವತ್ತು 4 ಜನ ಹೆಣ್ಣು ಮಕ್ಕಳನ್ನ ಉಳಿಸ್ಕೊಳ್ಳಕ್ಕಾಗಿಲ್ಲ. ಇವತ್ತು SFI ಸಂಘಟನೆ ನಾವು ಕೇಳ್ತಾ ಇದ್ದೀವಿ. ಇವತ್ತು ನಿನ್ನೆ ಮೊನ್ನೆ 3 ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ಮಾಧ್ಯಮದಲ್ಲಿ ವಾಟ್ಸಪ್, ಫೇಸ್ಬುಕ್, ಟ್ವಿಟರ್ ಅಲ್ಲಿ 4 ಜನ ಹೆಣ್ಣು ಮಕ್ಕಳು ನಮ್ಗೆ ಕಾಣಿಸ್ತಾ ಇದ್ದಾರೆ. ನಾನು ಆ ತಂದೆ ತಾಯಿಗೆ ಹೇಳ್ತೀನಿ, ಯಾರು ಮೃತಪಟ್ಟ ತಂದೆ ತಾಯಿ ಇದ್ದೀರೋ ಅವ್ರು ನಾವು ಹೇಳ್ತಾ ಇದ್ದೀವಿ, ಇವತ್ತು 4 ಜನ ಹೆಣ್ಣು ಮಕ್ಕಳ ಸಾವಿಗೆ ಯಾರು ಕಾರಣ ಆಗಿದ್ದೀರೋ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಇನ್ನು ಮುಂದಿನ ದಿನದಲ್ಲಿ ಈ ರೀತಿ ಘಟನೆಗಳು ಆಗದಂತೆ ನೋಡ್ಕೊಳ್ಳೋದಕ್ಕೆ SFI ಸಂಘಟನೆ ಸರ್ಕಾರದಲ್ಲಿ ಹೆಚ್ಚು ಒತ್ತಡ ತಂದು ಇನ್ನು ಮುಂದೆ ಈ ರೀತಿ ಘಟನೆಗಳಾದಕ್ಕೆ ನೋಡ್ಕೊಂತೀವಿ. ಒಂದು ಅದ್ರ ಜೊತೆಗೆ ಇವತ್ತು SFI ಸಂಘಟನೆ ಸಾಂಕೇತಿಕ ಹೋರಾಟ ಮಾಡಿ ನಮ್ಮ ಮನವಿ ಪತ್ರವನ್ನು ತಹಸೀಲ್ದಾರ್ ಮುಖಾಂತರ, ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಯಲ್ಲಿ ಕಳಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ಈ 4 ಜನ ಹೆಣ್ಣು ಮಕ್ಕಳ ಬಗ್ಗೆ ಚರ್ಚೆ ಆಗಬೇಕು. ಇದಕ್ಕೆ ಯಾರೆಲ್ಲ ಕಾರಣಕರ್ತರಾಗಿದ್ದಾರೋ ನೀವು ಸುಮ್ಮನೆ ಕರ್ನಾಟಕ ರಾಜ್ಯ ಸರ್ಕಾರ ಅಮಾನತ್ ಮಾಡಿ ನಿಮ್ಮ ಕೈಯನ್ನು ತೊಳ್ಕೋಬೇಡಿ. ಇದೇ ಪ್ರಿನ್ಸಿಪಾಲು ಮೊರಾರ್ಜಿ ದೇಸಾಯಿ ಪ್ರಿನ್ಸಿಪಾಲ್ ಶಶಿಕಲಾ ದೇವರಾಯ ಸಮುದ್ರದಲ್ಲಿ ಮೊರಾರ್ಜಿ ದೇಸಾಯಿ ಇತ್ತು, ಅಲ್ಲಿ ಬಿಲ್ಡಿಂಗ್ ಕಟ್ತಾ ಇದ್ರ ಕಾರಣಕ್ಕಾಗಿ ಇದೇ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಖಾಸಗಿ ಬಿಲ್ಡಿಂಗ್ ಅಲ್ಲಿ, ಮುಬೀನ್ ಬಿಲ್ಡಿಂಗ್ ಅಲ್ಲಿ ನಡೆಸ್ತಾ ಇದ್ರು. ನಡೆಸುವ ಸಂದರ್ಭದಲ್ಲಿ ಇದೇ ಮೊರಾರ್ಜಿ ಸ್ಕೂಲ್ ಪ್ರಿನ್ಸಿಪಾಲ್ ಇದೇ ಶಶಿಕಲಾ ಆಗಿದ್ರು 2016-17ರಲ್ಲಿ. ಅವತ್ತೇನಾಯ್ತು, ಒಂದು ಖಾಸಗಿ ಬಿಲ್ಡಿಂಗ್ ಅಲ್ಲಿ ಸರಿಯಾಗಿ ರೂಮ್ಸ್ ಇಲ್ಲ, ಟಾಯ್ಲೆಟ್ಸ್ ಇಲ್ಲ, ಹೆಣ್ಣು ಮಕ್ಕಳಿಗೆ ಏನೋ ಫೆಸಿಲಿಟಿ ಇಲ್ಲ ಅಂತ ಬಿಲ್ಡಿಂಗ್ ಅಲ್ಲಿ ನಡೆಸ್ತಾ ಇದ್ರಿ. ಅವತ್ತಿನ ಸಂದರ್ಭದಲ್ಲಿ ನೀವು ರಾಜಕಾಲುವೆ ಮೇಲೆ ಬಾತ್ರೂಮ್ಸ್ ಕಟ್ಟಿದಿರಿ. ರಾಜಕಾಲುವೆ ಮೇಲೆ ಬಾತ್ರೂಮ್ಸ್ ಕಟ್ಟಿರೋ ಕಾರಣದಿಂದ 7 ಜನ ಹೆಣ್ಣು ಮಕ್ಕಳು 6ನೇ ತರಗತಿ 7ನೇ ತರಗತಿ 7 ಜನ ಹೆಣ್ಣು ಮಕ್ಕಳು ಬಾತ್ರೂಮ್ಗೆ ಹೋಗಿದ್ದಾರೆ ಬೆಳಗ್ಗೆ 7 ಗಂಟೆ ಸಂದರ್ಭದಲ್ಲಿ. ಆ 7 ಜನದಲ್ಲಿ 6 ಜನ ಹೆಣ್ಣು ಮಕ್ಕಳು ವಾಪಸ್ ಬಂದಿದ್ದಾರೆ. ಒಂದು ಹೆಣ್ಣು ಮಗು ಶೌಚಾಲಯದಿದ್ದಾರೆ. ಆ ರಾಜಕಾಲುವೆ ಕಟ್ಟಿರುವ ಬಾತ್ರೂಮ್ ಕುಸಿದು ಬಿದ್ದೋಯ್ತು. ಅವತ್ತಿದೇ ಬಿಸಿನಲ್ಲಿ ಜೋಸ್ನಾ ಅಂತ ಒಬ್ಬ ವಿದ್ಯಾರ್ಥಿ ಸಾವಿಗೆ ಕಾರಣ ಆಗಿದ್ದು ಇದೇ ಶಶಿಕಲಾ, ಇದೇ ತಾಲೂಕು ಆಡಳಿತ, ಇವತ್ತಿದೇ ಜಿಲ್ಲಾಡಳಿತ. ಆದ್ರೆ ನಾವು ಹೇಳ್ತಾ ಇದ್ದೀವಿ, ಇವತ್ತ ಆ ಶಿಕ್ಷಕಿಯನ್ನ, ಆ ಪ್ರಾಂಶುಪಾಲರನ್ನ ಅವತ್ತು ಅಮಾನತು ಮಾಡಿದ್ರು. ನೀವು ಅಮಾನತು ಮಾಡಿದ ತಕ್ಷಣ 6 ತಿಂಗಳಲ್ಲಿ, 8 ತಿಂಗಳಲ್ಲಿ, 1 ವರ್ಷ ತಿಂಗಳಲ್ಲಿ ಮತ್ತೆ ನೀವು ಕತ್ತೂರು ಮೊರಾರ್ಜಿ ಸ್ಕೂಲಲ್ಲಿ ಚಾರ್ಜ್ ಕೊಟ್ಟಿದ್ದೀರಿ. ಇವತ್ತು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ಪ್ರಿನ್ಸಿಪಾಲ್ ಸೆಕ್ರೆಟರಿ ಹೇಳ್ತಾ ಇದ್ದಾರೆ, ವಸತಿ ನಿಲಯ ಚೇರ್ಮನ್ಸ್ ಹೇಳ್ತಾ ಇದ್ದಾರೆ, ನಾವು ಪ್ರಾಂಶುಪಾಲರನ್ನ ಅಮಾನತು ಮಾಡಿದೀವಿ ಅಂತ. ಅಮಾನತ್ ಅಂದ್ರೆ ಏನು ಗೊತ್ತಾ? ಸದ್ಯಕ್ಕೆ ಅವ್ರನ್ನ ಪೆಂಡಿಂಗ್ ಅಲ್ಲಿಟ್ಟು ಈ ರೀತಿ ಘಟನೆ ಆಗಿದೆ ಅಂತ ಅಮಾನತ್ ಮಾಡಿದೀವಿ. ಮುಂದೆ ಬೇಕಾದ್ರೆ ಅವ್ರನ್ನ ಸೇರಿಸ್ಕೊಳ್ಳೋಕೆ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಇಲಾಖೆಗೆ ಅವಕಾಶ ಇದೆ. ಆದರೆ SFI ಡಿಮ್ಯಾಂಡ್ ಅದಲ್ಲ. ಅಮಾನತ್ಗೆ SFI ಸಂಘಟನೆ ಒಪ್ಪೋದಿಲ್ಲ. 2 ಅಲ್ಲ 3 ಬಾರಿ ಇದೇ ಶಶಿಕಲಾ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ. ಹೆಣ್ಣು ಮಕ್ಕಳು ಟಾರ್ಚರ್ ಕೊಡ್ತಾರೆ, ಕಿರುಕುಳ ಕೊಡ್ತಾರೆ. ನಿಮಗೆ ಗೊತ್ತಿದೆ, ನನ್ನ ನಮ್ಮ ಮುಳಬಾಗಲ್ನ ಹಾಲಿ ಶಾಸಕರು ಈ ಕೋಲಾರನ ಕೊತ್ತೂರು ಮಂಜಣ್ಣ ಅವರು ದೊಡ್ಡಗುಟ್ಟಲಿಗೆ ಹೋಗಿದ್ರೆ ಅಲ್ಲಿನ ಅವರ ತಂದೆ ತಾಯಿಗಳು ಹೇಳ್ತಾ ಇದ್ರು, ಅಲ್ಲಿನ ಟೀಚರ್ಸು ಪ್ರಿನ್ಸಿಪಾಲ್ಸು ನಮ್ಗೆ ಕಿರುಕುಳ ಕೊಡ್ತಾ ಇದ್ದಾರೆ, ನಮ್ಮ ಮಗುವನ್ನ
ನಮ್ಮ ಮಗುನ ಕರ್ಕೊ ಬಂದ್ಬಿಟ್ಟಿದೀವಿ, ಆ ಮಗು ಭಯಕ್ಕೆ 3 ದಿನ ಬರಲ್ಲ ಸ್ಕೂಲ್ಗೆ ಅಂತ ಆರಾಮಾಗಿ ಮನೆಯಲ್ಲಿದ್ರು. ದೊಡ್ಡ ಗುಟ್ಟಲ್ಲಿ ಒಬ್ಬ ವಿದ್ಯಾರ್ಥಿನಿ ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ಮನೆಯಲ್ಲಿದ್ರು. ಇದೇ ಶಿಕ್ಷಕರು ಬಲವಂತ ಮಾಡಿ 2 ದಿನ ಮುಂಚೆನೆ ಕರ್ಕೊಂಡೋಗಿದ್ದಾರೆ. ನಾನಿಲ್ಲಿದ್ದಲ್ಲ ಮಾತೆ ಅವರ ತಂದೆ ತಾಯಿಲಿರೋ ಮಾತು ಮಾನ್ಯ ಶಾಸಕರಿಗೆ. ವಸತಿ ಶಾಲೆಗಳಲ್ಲಿ ಏನಾಗ್ತಾ ಇದೆ ಗೊತ್ತಿದೆ ನಿಮ್ಗೆ? ಇವತ್ತು ಒಂದು ಕಡೆ ಹೇಳ್ತಾರೆ ನಮ್ಮ ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮಹದೇವಪ್ಪ ನಮ್ಮ ಎಲ್ಲಾ ವಸತಿ ಶಾಲೆಗಳು ತುಂಬಾ ಚೆನ್ನಾಗಿದ್ದಾವೆ, ಏನು ಸಮಸ್ಯೆ ಇಲ್ಲ ಅಂತ. ನಾಚಿಕೆ ಆಗ್ಬೇಕು ನಿಮ್ಗೆ. ಇದೇ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಟೇಕಲ್ ಹತ್ರ ಮೊರಾರ್ಜಿ ದೇಸಾಯಿಯಲ್ಲಿ ಹೈಕೋರ್ಟ್ ಅಲ್ಲಿ ಒಂದು ಕೇಸು ರಿಜೆಕ್ಟ್ ಆಯ್ತು. 4,000 ವಿಡಿಯೋಗಳು ಒಬ್ಬ ಶಿಕ್ಷಕನು, ಚಿತ್ರಕಲೆ ಶಿಕ್ಷಕನು ಹೆಣ್ಣು ಮಕ್ಕಳು ಡ್ರೆಸ್ ಚೇಂಜ್ ಮಾಡಿದ ವಿಡಿಯೋಸ್ ಇಟ್ಕೊಂಡಿದ್ದಾನೆ. ಯಾಕ್ರೆ ನೀವು ಮಾತಾಡಿಲ್ಲ? 4,000 ವಿಡಿಯೋಗಳು. ನಾನಲ್ಲ ಹೇಳಿರೋದು, ಹೈಕೋರ್ಟ್ನ ಜಡ್ಜು ಅವ್ರಿಗೆ ಬೇಲ್ ರಿಜೆಕ್ಟ್ ಮಾಡಿದ್ದಾರೆ. ಹೆಣ್ಣು ಮಕ್ಕಳು ಡ್ರೆಸ್ ಚೇಂಜ್ ಮಾಡೋದು ಒಬ್ಬ ಅಂಧ ಚಿತ್ರಕಲೆ ಶಿಕ್ಷಕ 4,000 ವಿಡಿಯೋಗಳು ತಗೊಂಡಿದ್ರೆ ಮೊಬೈಲಲ್ಲಿ. ಯಾಕಪ್ಪ ಸರ್ಕಾರ ಗಮನ ತಗೊಂಡಿಲ್ಲ? ಯಾಕಪ್ಪ ನಿಮ್ಮ ಮಹದೇವಪ್ಪ ಸಚಿವರು ಮಾತಾಡಿಲ್ಲ? ಇದೇ ಕೋಲಾರ ಜಿಲ್ಲೆಯಲ್ಲಿ ಮತ್ತೊಂದು ಟೇಕಲ್ನಲ್ಲಿ ಒಂದು ಮೊರಾರ್ಜಿ ದೇಸಾಯಿಯಲ್ಲಿ SC/ST ವಿದ್ಯಾರ್ಥಿಗಳ ಮಕ್ಕಳನ್ನ ನೀವು ಶೌಚಾಲಯನ ತೊಳೆಯಕ್ಕೆ ಯೂಸ್ ಮಾಡಿದ್ರಿ, ಬಾತ್ರೂಮ್ ಪ್ರಿಂಟ್ ಕ್ಲೀನ್ ಮಾಡಕ್ಕೆ ನೀವು ಯೂಸ್ ಮಾಡಿದ್ರಿ. ಅವತ್ತಾಕಪ್ಪ ನಿಮ್ಮ ಸರ್ಕಾರ ಮಾತಾಡಿಲ್ಲ? ಅವತ್ತಾಕಪ್ಪ ನಿಮ್ಮ ಮಹದೇವಪ್ಪ ಸಚಿವರು ಮಾತಾಡಿಲ್ಲ? ನಮ್ಮ ಜಿಲ್ಲೆಗಳ ಘಟನೆಗಳು ನಾನು ಹೇಳ್ತಾ ಇರೋದು. ಇವತ್ತು ಎಷ್ಟೋ ಜನ ತಂದೆ ತಾಯಿಗಳು ನನ್ನ ಪರಿಸ್ಥಿತಿ ಹಿಂಗಾಗಿದೆ, ನಾನು ಓದ್ಲಕ್ಕೆ ನಂಗೆ ಶಕ್ತಿ ಇಲ್ಲ, ನಾನು ಏನೂ ಓದ್ಲಿಲ್ಲ, ಅವತ್ತಿನ 50 ವರ್ಷಗಳ ಹಿಂದೆ ಒಂದೊತ್ತು ಊಟ ತಿನ್ನೋಕ್ಕೂ ನಮ್ಗೆ ಕಷ್ಟ ಇತ್ತು, ಹಾಗಾಗಿ ನಾನು ಓದ್ಲಿಲ್ಲ, ನಾವು ಜೀವನ ಹಿಂಗೆ ಆಗೋಯ್ತು. ಒಂದು ಹಸು ಮೇಯಿಸ್ಕೊಳ್ಳೋದು, ಕುರಿ ಮೇಯಿಸ್ಕೊಳ್ಳೋದು, ಅಗ್ರಿಕಲ್ಚರ್ ಕೆಲಸ ಮಾಡೋದು, ಅಥವಾ ಯಾರಿಗಾದ್ರೂ ಒಂದು ಜಮೀನು ಕೆಲಸಕ್ಕೆ ಹೋಗೋದು ನಮ್ಮ ತಂದೆ ತಾಯಿಗಳಾಗಿದ್ದಾರೆ. ಆದರೆ ಅವರ ಆಸೆ ಏನು? ನನ್ನ ಪರಿಸ್ಥಿತಿ ಹಿಂಗಾಗಿದೆ, ನನ್ನ ಮಕ್ಕಳ ಪರಿಸ್ಥಿತಿ ಹಿಂಗಾಗಬಾರ್ದು, ನನ್ನ ಮಗುಗಾಗಿ ನನ್ನ ಮಕ್ಕಳಿಗಾಗಿ ನಾವೇನು ಮಾಡೋಕ್ಕೋ ಸಿದ್ಧ ಇದ್ದೀವಿ. ನನ್ನ ಮಕ್ಕಳಿಗೆ ಈ ಪರಿಸ್ಥಿತಿ ಆಗ್ಬಾರ್ದಂತ ನಿಮ್ಮ ತಂದೆ ತಾಯಿಗಳು ಕೂಲಿ ಕೆಲ್ಸಕ್ಕೆ ಮಾಡಿ, ಅಗ್ರಿಕಲ್ಚರ್ ಕೆಲಸ ಮಾಡಿ, ಬೆಂಗಳೂರಲ್ಲಿ ಕಂಪ್ನಿಗಳಲ್ಲಿ ವಾಚ್ಮ್ಯಾನ್ ಕೆಲಸ ಮಾಡಿ, ಸೆಕ್ಯೂರಿಟಿ ಕೆಲಸ ಮಾಡಿ ಇವತ್ತು ಒಳ್ಳೆ ವಿದ್ಯಾಭ್ಯಾಸ ಸಿಕ್ಕುತ್ತೆ ಅಂತ ಓದಿಸ್ತಾ ಇದ್ದಾರೆ. ಇವತ್ತು ವಸತಿ ಶಾಲೆಗಳಲ್ಲಿ ಈ ರೀತಿ ಘಟನೆಗಳಾಗ್ತಾ ಇದ್ದಾವೆ. ಒಂದು ಒಳ್ಳೆ ವಿಶ್ವಾಸ ಇತ್ತು, ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಒಳ್ಳೆ ವಿಶ್ವಾಸ ಇತ್ತು, ಒಂದು ಒಳ್ಳೆ ನಂಬಿಕೆ ಇತ್ತು. ಹೆಂಗೋ ಇವತ್ತು ನಾವು 5ನೇ ತಾರೀಕು ಆದ್ಮೇಲೆ 6ನೇ ತಾರೀಕು ಆದ್ಮೇಲೆ ನಾವೆಲ್ಲ ಮಕ್ಕಳನ್ನ ಮೊರಾರ್ಜಿ ದೇಸಾಯಿ ಆದರ್ಶ ಸ್ಕೂಲು, ನವೋದಯ ಸ್ಕೂಲು, ಗೌರ್ಮೆಂಟ್ ಸೀಟ್ ಸಿಗುತ್ತೆ, ರೂಮ್ಸ್ ಅವ್ರದ್ದು ಇರುತ್ತೆ, ಹಾಸ್ಟೆಲ್ ಅವ್ರದ್ದು ಇರುತ್ತೆ, ಕಾಲೇಜು ಅವ್ರದ್ದು ಇರುತ್ತೆ, ಒಳ್ಳೆ ಒಳ್ಳೆ ಫೆಸಿಲಿಟಿ ಕೊಡ್ತಾ ಇದ್ದೀನಿ ಅಂತ ನಮ್ಗೆ ಒಂದು ಒಳ್ಳೆ ಹೆಮ್ಮೆ ಇತ್ತು. ಆದರೆ ಈ ರೀತಿ ಘಟನೆಗಳಾಗ್ತಾ ಇದ್ರೆ ತಂದೆ ತಾಯಿಗಳು ಏನು ಮಾಡ್ತಾ ಇದ್ರಿ? ಈಗ ನನ್ನ ಮಗು ಬೇಕಾದ್ರೆ ಸ್ಕೂಲ್ಗೋ ಕಾಲೇಜ್ಗೆ ಹೋಗೋದು ಬೇಡ, ನಮ್ಮ ಜೊತೆಯಲ್ಲೇ ನನ್ನ ಹತ್ರನೇ ಇರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರ. ಅದ್ರ ಜೊತೆಗೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ, SFI ಸಂಘಟನೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ನಿನ್ನೆ ಮೊನ್ನೆ ಎಲ್ಲ ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಕಡೆ ಹೋಗಿದ್ದಾರೆ. ಸಿದ್ದರಾಮಯ್ಯರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಏನ್ ನಷ್ಟ ಪರಿಹಾರ 5 ಲಕ್ಷ ಕೊಡ್ತಾ ಇದ್ದೀವಿ ಅಂತ ಎಲ್ಲ ಕುಟುಂಬದ ಹೋಗಿ ನಮ್ಮ ಜಿಲ್ಲಾಧಿಕಾರಿಗಳು ಸ್ವಾಂತನ ಹೇಳಿ ಅವರಿಗೆ ಚೆಕ್ ಮುಖಾಂತರ ಕೊಟ್ಟಿದ್ದಾರೆ. ಅದು ಸಂತೋಷ, ಅದನ್ನು ವಿರೋಧ ಮಾಡಲ್ಲ. ಒಂದು ಅದ್ರ ಜೊತೆಗೆ ಇವತ್ತು SFI ಸಂಘಟನೆ ಡಿಮ್ಯಾಂಡ್ ಇಟ್ಟಿದ್ದೀವಿ. ಏನು ಡಿಮ್ಯಾಂಡ್ ಇಟ್ಟಿದ್ದೀವಿ ಅಂದರೆ, ಅವರ ತಂದೆ ತಾಯಿಗೆ ಒಂದು ಕನಸಿತ್ತು, ಅವ್ರು ಒಳ್ಳೆ AS ಆಫೀಸರ್ ಆಗಬೇಕು, ನನ್ನ ಮಗು ಒಳ್ಳೆ KS ಆಫೀಸರ್ ಆಗಬೇಕು, ಒಬ್ಬ ಶಿಕ್ಷಕರಾಗಬೇಕು, ಒಬ್ಬ ಲಾಯರ್ ಆಗಬೇಕು, ಒಬ್ಬ ಟೀಚರ್ ಆಗಬೇಕು, ನನ್ನ ಮಗಳಿಗೆ 18 ವರ್ಷ ತುಂಬಿದ್ರೆ ಎಲ್ಲಾದ್ರೂ ಒಂದು ಒಳ್ಳೆ ಸಂಬಂಧ ಮದುವೆ ಮಾಡಬೇಕು ಅಂತ ಕೂಡ ಅವ್ರಿಗೆ ಆಸೆ ಇತ್ತು. ಆ ಆಸೆಯನ್ನ ನಿಮ್ಮ ಪ್ರಿನ್ಸಿಪಾಲ್ಗಳು, ನಿಮ್ಮ ಪ್ರವಾಸೋದ್ಯಮ ಇಲಾಖೆಯವರು ಇವತ್ತು ಹೆಣ್ಣು ಮಕ್ಕಳಿಗೆ ಸಾವಿಗೆ ಕಾರಣ ಆಗಿದ್ದಾರೆ. ಹಾಗಾಗಿ ನಾವು ಕೇಳ್ತಾ ಇದ್ದೀವಿ, ಕರ್ನಾಟಕ ರಾಜ್ಯ ಸರ್ಕಾರ ಒಬ್ಬ ಮಗುವಿಗೆ ಪ್ರತಿ 4 ಜನ ಹೆಣ್ಣು ಮಕ್ಕಳ ಕುಟುಂಬಕ್ಕೆ ಒಬ್ಬ ಮಗುಗೆ 50 ಲಕ್ಷ ನಷ್ಟ ಪರಿಹಾರ ಕೊಡಬೇಕು. 5 ಲಕ್ಷ 10 ಲಕ್ಷ ಕೊಡೋದಿಲ್ಲ, ಅದು ಮುಖ್ಯ ಅಲ್ಲ, 50 ಲಕ್ಷ ಕೊಡಲೇಬೇಕು. ಮತ್ತೆ ಎರಡನೇದು ನಾವು ಇನ್ನೊಂದು ಡಿಮ್ಯಾಂಡ್ ಇಟ್ಟಿದ್ದೀವಿ, ಪ್ರತಿ ಕುಟುಂಬಕ್ಕೆ 2 ಎಕರೆ ಸರ್ಕಾರಿ ಜಮೀನನ್ನು ಮಂಜೂರು ಮಾಡಬೇಕು. ನಮ್ಮ ಮುಳಬಾಗಿಲಿನ ಹಿಂದೆ ಇವತ್ತು ತಹಸೀಲ್ದಾರು ಯಾರಿಗ್ಯಾರಿಗೋ ದುಡ್ಡು ಕೊಟ್ಟು ಲಂಚ ಕೊಟ್ಟು ಸಾಗುವಳಿ ಚೀಟಿ ಕೊಟ್ಟಿದ್ರೆ ಜಮೀನುಗಳಲ್ಲ. ದಯವಿಟ್ಟು ನಿಮ್ಮ ತಹಸೀಲ್ದಾರ್ಗೆ ಏನಾದರೂ ಸ್ವಲ್ಪ ಏನಾದರೂ ಈ ಹೆಣ್ಣು ಮಕ್ಕಳ ಪರವಾಗಿ ನಿನ್ನ ಕಾಳಜಿ ಇದ್ರೆ, ಈ ಹೆಣ್ಣು ಮಕ್ಕಳ ಪರವಾಗಿ ನೀನು ನ್ಯಾಯ ಕೊಡಬೇಕು ಅಂದ್ರೆ
ದಯವಿಟ್ಟು ಸರ್ಕಾರದ ವತಿಯಿಂದ ನಮ್ಮ ತಾಲೂಕು ಆಡಳಿತ ಒಬ್ಬೊಬ್ಬ ವಿದ್ಯಾರ್ಥಿಗೆ ಅವರ ಕುಟುಂಬಕ್ಕೆ 2 ಎಕರೆ ಸರ್ಕಾರಿ ಜಮೀನನ್ನು ಮಂಜೂರು ಮಾಡಬೇಕು ಅಂತ SFI ಡಿಮ್ಯಾಂಡ್ ಇದೆ. ಒಂದು. ಮೂರನೇದು, ಇವತ್ತು 4 ಜನ ಹೆಣ್ಣುಮಕ್ಕಳು ಸಾವಾಗಿದ್ದಾರೆ, ಇನ್ನು 3 ಜನ ಹೆಣ್ಣುಮಕ್ಕಳು ಆಸ್ಪತ್ರೆಯಲ್ಲಿದ್ದಾರೆ. ಕಲಕ್ರಿಯಲ್ಲೊಬ್ಬ ಹೆಣ್ಣುಮಗು, ಬಾಲಸಂದ್ರದಲ್ಲೊಬ್ಬ ಹೆಣ್ಣುಮಗು, ತಾತಿಗೆಡ್ಡೊಬ್ಬ ಹೆಣ್ಣುಮಗು, 3 ಗ್ರಾಮದ ಹೆಣ್ಣುಮಕ್ಕಳು ಹಾಸ್ಪಿಟ್ಲಲ್ಲಿದ್ದಾರೆ. ಆ ಹೆಣ್ಣು ಮಕ್ಕಳಿಗೆ ಹಾಸ್ಪಿಟ್ಲಲ್ಲಿ ಏನು ಖರ್ಚಾಗುತ್ತೋ ಅದನ್ನು ಸರ್ಕಾರ ವಹಿಸಬೇಕು. ಮತ್ತು ಆ ಹೆಣ್ಣು ಮಕ್ಕಳಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಒಬ್ಬ ವಿದ್ಯಾರ್ಥಿನಿಗೆ 10 ಲಕ್ಷ ನಷ್ಟ ಪರಿಹಾರ ಕೊಡಬೇಕು. ಅದೊಂದು SFI ಡಿಮ್ಯಾಂಡ್ ಇದೆ. ಮೂರನೇದು, ಪ್ರವಾಸೋದ್ಯಮ ಇಲಾಖೆ ಅಂದರೆ ಒಂದು ಬೀಚ್ ಇದ್ದರೆ, ಒಂದು ಹಿಸ್ಟಾರಿಕಲ್ ಪ್ಲೇಸ್ ಇದ್ದರೆ ಅಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲೇ ಲೈಫ್ ಗಾರ್ಡ್ಗಳಿರ್ತಾರೆ. ನೆನ್ನೆ ಕೊತ್ತೂರು ಮಂಜನ ಹೇಳ್ತಾ ಇದ್ರು, ಏನಂತ ಹೇಳ್ತಾ ಇದ್ರು, ಒಂದು ಬೀಚ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ ಇತ್ತು. ನಾನು ಮುಂದೆ ಹಿಂದೆ ಎಲ್ಲ ಚೆನ್ನೈಗೆ ಬೇರೆ ಬೇರೆ ಬೀಚ್ಗೆ ಅಂಡಮಾನ್ಗೆಲ್ಲ ಹೋದಾಗ ಅಲ್ಲೊಂದು ಗೇಟ್ ಹಾಕ್ತಾರೆ ಅಥವಾ ಏನಾದರೂ ಒಂದು ಮೆಸ್ ಹಾಕ್ತಾರೆ, ಇಲ್ಲಿಗೆ ಮಾತ್ರ ನೀವು ಬರಬೇಕು, ಅಲ್ಲಿಂದ ಒಳಗಡೆ ಹೋಗ್ಬಾರ್ದು, ಅದು ರೆಡ್ ಝೋನು ಅಂತ ಹೇಳ್ತಾರೆ. ಆದರೆ ಪ್ರವಾಸೋದ್ಯಮ ಇಲಾಖೆಯೇ ಆ ನೇಮಕ ಮಾಡಿರುವ ಲೈಫ್ ಗಾರ್ಡ್ಗಳನ್ನ ಮುರುಡೇಶ್ವರದಲ್ಲಿ ಯಾರೂ ಕೂಡ ಜಾರಿ ಮಾಡಿಲ್ಲ. ನಾನು ಕೂಡ ಬಹುತೇಕ ಮುರುಡೇಶ್ವರಕ್ಕೆ ಹೋಗಿದ್ದೀನಿ, ಅಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲ, ಹಂಗಿದೆ ಮುರುಡೇಶ್ವರದಲ್ಲಿ. ಬಟ್ ಬೀಚಲ್ಲಿ ಮಾತ್ರ ಆ ದೇವಸ್ಥಾನ ಎನ್ನುವುದಕ್ಕೆ ಒಳ್ಳೆ ದುಡ್ಡು ವಸೂಲಿ ಮಾಡ್ತಾ ಇದ್ರು, ಬೇರೆ ಪ್ರಶ್ನೆ. ಅದಕ್ಕೆ ಲೈಫ್ ಗಾರ್ಡ್ಗಳ ನಿರ್ಲಕ್ಷ್ಯದಿಂದ ಇವತ್ತಾಗಿದೆ, ಅದನ್ನು ಸೂಕ್ತ ತನಿಖೆ ಆಗಬೇಕು ಅಂತ ಒಂದು ಡಿಮ್ಯಾಂಡ್ ಇದೆ. ಇನ್ನೊಂದು ಪ್ರಶ್ನೆ ಇದೆ, ಈಗ 4 ಜನ ಹೆಣ್ಣು ಮಕ್ಕಳು ಇವತ್ತು ಸಾವಾಗಿದ್ದಾರೆ, ಅದು ನನ್ನ ಡಿಮ್ಯಾಂಡ್ ಇದೆ. ಇನ್ನು ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರ ಇದೊಂದು ನಿಮಗೆ ಗುಣಪಾಠ ಅಂದ್ಕೊಂಡು ಈ ರೀತಿ ಆಗದಂಗೆ ಯಾರೆಲ್ಲ ಟ್ರಿಪ್ ಹೋಗ್ಬೇಕು, ಪ್ರವಾಸಕ್ಕೆ ಹೋಗ್ಬೇಕು, ಪ್ರವಾಸಕ್ಕೆ ಹೋಗೋದು ವಿರೋಧ ಅಂತ SFI ಸಂಘಟನೆ ಹೇಳೋದಿಲ್ಲ. ಯಾಕಂದ್ರೆ ನೀವು ವಿದ್ಯಾರ್ಥಿಗಳು ಗ್ರಾಮ ಊರು ಬಿಟ್ಟು ಹೊರ ಪ್ರಪಂಚ ನೋಡಬೇಕು, ನಿಮ್ಗೊಂದು ನಾಲೆಡ್ಜ್ ತಿಳಿಬೇಕು, ಇತಿಹಾಸವನ್ನು ತಿಳಿಬೇಕು, ಒಂದು ದೇವಸ್ಥಾನದ ಬಗ್ಗೆ ಇತಿಹಾಸ ತಿಳಿಬೇಕು ಅಂತ ಪ್ರವಾಸಕ್ಕೆ ಹೋಗೋದು ತಪ್ಪಲ್ಲ. ಆದರೆ ಪ್ರವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಇಲಾಖೆಗಳು ಕೆಲವು ನಿಯಮಗಳನ್ನ ಜಾರಿ ಮಾಡಬೇಕು. ಯಾವುದೇ ಒಂದು ದೇವಸ್ಥಾನ ಆಗಿರ್ಬೋದು, ಒಂದು ಬೀಚ್ ಆಗಿರ್ಬೋದು, ಒಂದು ರೆಡ್ ಝೋನ್ ಆಗಿರ್ಬೋದು, ಅಂತ ಕಡೆ ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು, ಲೈಫ್ ಗಾರ್ಡ್ಗಳಾಗಿರ್ಬೋದು, ನೇಮಕ ಮಾಡಿ ಅವರಿಗೆ ಗೈಡ್ಲೈನ್ಸ್ ಕೊಡೋದಕ್ಕೆ, ಒಂದು ಗೈಡ್ ಕೊಡೋದಕ್ಕೆ ಇರಬೇಕು. ಆ ರೀತಿಯ ಪ್ರವಾಸೋದ್ಯಮ ಮಾಡಬೇಕು ಅಂತ ಒಂದು. ಅದ್ರ ಜೊತೆಗೆ ಸ್ನೇಹಿತರೆ, ಇವತ್ತು ನಾವು ಹೇಳ್ತಾ ಇದ್ದೀವಿ, ನಿನ್ನೆ ಮೊನ್ನೆ ಕೂಡ ಇವತ್ತು ನಾನು ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿದೆ ಮಾಹಿತಿ, ಮುರುಡೇಶ್ವರದಲ್ಲಿ ಈ 4 ಜನ ಹೆಣ್ಣು ಮಕ್ಕಳ ಮೃತದೇಹ ನಮ್ಮ ಮುಳಬಾಗಿಲಿಗೆ ಸಿಕ್ಕಿದೆ. ಅದು ಎಷ್ಟೋ ಸ್ಟೂಡೆಂಟ್ಸು, ಯುವಕರು ಅವರ ಮೃತದೇಹ ಸಿಕ್ಕಿಲ್ಲ, ಡೆಡ್ ಬಾಡಿ ಸಿಕ್ಕಿಲ್ಲ, ಪಾಪ ಒದ್ದಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಗೆ ಸಿಕ್ಕಿರೋದು ಸಂತೋಷ. ಆದರೆ ನಾನಿವತ್ತು ಮುಳಬಾಗಿಲು ತಾಲೂಕಿನ 4 ಜನ ತಂದೆ ಅಂತ ಹೇಳ್ತೀವಿ, ನಾನೊಬ್ಬನಲ್ಲ, ನಿಮ್ಮ ಹೆಣ್ಣು ಮಕ್ಕಳ ಪರವಾಗಿ, ನಿಮ್ಮ ಕುಟುಂಬದ ಪರವಾಗಿ, ಇಡೀ ತಾಲೂಕು ಜನತೆ ನಿಮ್ಮ ಪರವಾಗಿರ್ತೀವಿ. ನೀವು ಧೈರ್ಯವಾಗಿರಿ, ಯಾವುದೇ ರೀತಿ ಟೆನ್ಷನ್ ತಗೋಬೇಡಿ ಅಂತ ನಾವು SFI ಸಂಘಟನೆ ಧೈರ್ಯ ತುಂಬಿಸ್ತಾ ಇದ್ದೀವಿ. ಇವತ್ತು SFI ಸಂಘಟನೆ ಕೇವಲ ಮುಳಬಾಗಿಲು ತಾಲೂಕು ಕಚೇರಿ ಮುಂದೆ ಒಂದು ಹೋರಾಟ ಮಾಡಿ ಮನವಿ ಪತ್ರ ಕೊಡ್ತೀವಿ, ತಹಸೀಲ್ದಾರ್ ಮನವಿ ಪತ್ರ ಕೊಡ್ತೀವಿ, ನಾವು ಡಿಮ್ಯಾಂಡ್ಸ್. ಅವ್ರು ಈ ಶೀಘ್ರದಲ್ಲೇ, ನಾಳೆ ಕಳಿಸ್ತೀನಿ ನಾಳಿದ್ದು ಕಳಿಸೋದು ಒಪ್ಪೋದಿಲ್ಲ, ಈ ಶೀಘ್ರದಲ್ಲೇ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿ, ಜಿಲ್ಲಾಧಿಕಾರಿಗಳ ಕನ್ಸಲ್ಟ್ ಮಾಡಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಯವರಿಗೆ ನಮ್ಮ ಲೆಟರ್ ವಾಟ್ಸಪ್ ಕಳಿಸಿ, ಈ ರೀತಿ ವಿದ್ಯಾರ್ಥಿ ಹೋರಾಟ ಮಾಡ್ತಾ ಇದ್ದಾರೆ, ಇಷ್ಟು ಡಿಮ್ಯಾಂಡ್ ಇಟ್ಟಿದ್ದಾರೆ ಅಂತ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ವಿಶೇಷವಾಗಿ 4 ಜನ ಹೆಣ್ಣುಮಕ್ಕಳ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು. ಆ ಕಾರಣಕ್ಕಾಗಿ ಇವತ್ತು SFI ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೆ ನಿನ್ನೆ ಮೊನ್ನೆಯಲ್ಲೂ ಕೂಡ ಎಲ್ಲ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಎಲ್ಲ ಗ್ರಾಮಗಳಿಗೆ ಹೋಗಿದ್ದಾರೆ. ಅವರ ತಂದೆ ತಾಯಿ ಪರಿಸ್ಥಿತಿ ನೋಡಿದ್ರೆ ಅಧಿಕಾರಿಗಳಿಗೆ ತುಂಬ ಕಣ್ಣೀರು ಹಾಕಿದ್ದಾರೆ, ನೋವಾಗಿದೆ. ನಮಗೂ SFI ಸಂಘಟನೆಗೆ ನನ್ನೆಲ್ಲ ನಮ್ಮ ಅಮಲಿಕಲ್ ಗ್ರಾಮ ಪಂಚಾಯತ್ ಎಲ್ಲ ಮೆಂಬರ್ಸು, ಹಿರಿಯರು, ಪಾಪ್ಯುಲೇಟ್ ಆಗಿರ್ಬೋದು, TPS ಸೆಂಟ್ರಮನ್ನ, ರೇವಣ್ಣ ಎಲ್ಲರೂ ಕೂಡ ಇದ್ರು. ನಾವು ಅಲ್ಲಿದ್ದು ಕೂಡ ನಾವೆಲ್ಲಿ ಎಲ್ಲ ಕಡೆ ಹೋಗಲ್ಲ ಅಂತ ನಮ್ಮ ಪಂಚಾಯತ್ ಅಮಲಿಕಲ್ ಅಲ್ಲೇ ಪೂಜಾರಲ್ಲಿ ಇದ್ವಿ. ಅಲ್ಲಿ ನೋಡ್ತಾ ಇದ್ರೆ ನಮ್ಗೆ ನಿಜವಾಗ್ಲೂ ಕೂಡ ಎಂಥ ಪರಿಸ್ಥಿತಿ ಬಂದಿದೆ. ಮತ್ತು ಇನ್ನೊಂದು ಬೇಸರ ಆಗಿದೆ ನನಗೆ, ಇವತ್ತು ನಾವು ದೇವಾಲಯಕ್ಕೆ ಹೋಗಿದ್ದೀವಿ, ಕನಿಷ್ಠ ಆ ದೇವರಿಗಾದರೂ ಕೂಡ, ಆ ಶಿವನಿಗಾದರೂ ಕೂಡ ಆ 4 ಜನ ಹೆಣ್ಣು ಮಕ್ಕಳು ಸಾಯುವಾಗ ರಕ್ಷಣೆ ಮಾಡಬೇಕಾಗಿತ್ತು ದೇವರು, ಅದು ಕೂಡ ಮಾಡಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಅವ್ರ ಕಣ್ಣೀರು ಆಗ್ತಾ ಇದ್ರೆ ನಿಜವಾಗಲೂ ಕೂಡ ಇಡೀ ತಾಲೂಕಿಗೆ ಇದೊಂದು ದೊಡ್ಡ ದುಃಖದ ವಿಷಯ.
ಆ ಕಾರಣಕ್ಕಾಗಿ ಇವತ್ತು ಮುಳಬಾಗಿಲು ತಾಲೂಕಲ್ಲಾಗಿರ್ಬೋದು ಇಡೀ ರಾಜ್ಯಾದ್ಯಂತವಾಗಿ ಇವತ್ತು SFI ಸಂಘಟನೆ ಹೋರಾಟ ಮಾಡುವ ಸಂದರ್ಭದಲ್ಲಿ ಮನವಿ ಪತ್ರ ಕೊಡ್ತಾ ಇದ್ದೀವಿ. ವಿಶೇಷವಾಗಿ ವಸತಿ ಶಾಲೆಗಳಿಗೆ ನಿಮ್ಮ ಮಿನಿಸ್ಟ್ರಿಗಳು, ಶಾಸಕರು, ನಿಮ್ಮ ತಾಲೂಕಿನ ತಹಶೀಲ್ದಾರು, ಜಿಲ್ಲಾಧಿಕಾರಿ ಹೋಗಿ ಸ್ವಾಮಿ, ಸರ್ಕಾರನೇ ಹೇಳುತ್ತೆ ಒಬ್ಬ ತಹಶೀಲ್ದಾರು ನಿಮ್ಮ ಸರ್ಕಾರ ಕೆಲಸ ಅವಧಿಯಲ್ಲಿ ಕೆಲವು ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ವಿಸಿಟ್ ಕೊಡಿ, ಅಲ್ಲಿ ಊಟ ಸರಿಯಾಗಿ ಆಗ್ತಾ ಇದ್ದಾರಾ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇದ್ದಾರಾ, ಅಲ್ಲಿ ಸರಿಯಾದ ಫೆಸಿಲಿಟಿ ಕೊಡ್ತಾ ಇದ್ದಾರಾ, ಹಾಸ್ಟೆಲ್ ಮಾಡೋದು ಸರಿಯಾಗಿದ್ದಾರಾ, ಪ್ರಿನ್ಸಿಪಾಲ್ ಸಮಸ್ಯೆ ಏನು, ಸ್ಟೂಡೆಂಟ್ಸ್ ಸಮಸ್ಯೆ ಏನಂತ ತಹಶೀಲ್ದಾರ್ ಹೋಗ್ಬೇಕು, ಅವರು ಹೋಗಲ್ಲ. ಜಿಲ್ಲಾಧಿಕಾರಿಗಳು ಹೋಗ್ಬೇಕು, ಅವರು ಹೋಗಲ್ಲ. MLAಗಳು ಹೋಗ್ಬೇಕು, MLAಗಳು ಹೋಗಲ್ಲ. ಮಿನಿಸ್ಟರ್ಗಳು ಹೋಗ್ಬೇಕು, ಅವರು ಹೋಗಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳ ಹತ್ರ ಹೋದ್ರೆ ಏನು ಇರುತ್ತೆ, ಹಾಸ್ಟೆಲ್ಗೋ ಸ್ಕೂಲ್ಗೆ ವಿಸಿಟ್ ಮಾಡೋದು ಏನು ಇರುತ್ತೆ ಅಂತ ಯಾಕೆ ನಾವು ಹೇಳ್ತಾ ಇದೀವಿ ಅಂದ್ರೆ, ಒಬ್ಬ ತಹಶೀಲ್ದಾರ್ ಒಬ್ಬ ಹಾಸ್ಟೆಲ್ಗೆ ಹೋದ್ರೆ ಅಲ್ಲಿನ ವಾರ್ಡನ್ಗೆ ಅಲ್ಲಿನ ಸ್ಟಾಫ್ಗೆ ಭಯ ಆಗುತ್ತೆ, ಸರಿಯಾಗಿ ಫೆಸಿಲಿಟಿ ಕೊಡ್ತಾರೆ. ಒಬ್ಬ ಜಿಲ್ಲಾಧಿಕಾರಿಗಳು ಯಾವುದಾದ್ರೂ ಒಂದು ಕಾಲೇಜ್ಗೆ ಹೋಗಿ ಹೆಣ್ಣು ಮಕ್ಕಳು ಧೈರ್ಯ ತುಂಬಿದ್ರೆ ಜಿಲ್ಲಾಧಿಕಾರಿಗಳು ಬಂದೇ ಧೈರ್ಯ ಇರುತ್ತೆ. ಒಬ್ಬ MLA ಹೋಗಿ ಯಾವುದೋ ಒಂದು ಹಾಸ್ಟೆಲ್ಗೆ ಹೋದ್ರೆ ಅವ್ರಿಗೊಂದು ಧೈರ್ಯ ಬರುತ್ತೆ. ಅಥವಾ ಒಬ್ಬ ಸಚಿವರು ಯಾವುದಾದ್ರೂ ಒಂದು ಹಾಸ್ಟೆಲ್ ವಿಸಿಟ್ ಮಾಡಿದ್ರೆ ಇಡೀ ಕರ್ನಾಟಕದಲ್ಲಿ ಅಪ್ಪ ಸಚಿವರು ಯಾವ ಟೈಮಲ್ಲಿ ಯಾವ ಹಾಸ್ಟೆಲ್ ವಿಸಿಟ್ ಮಾಡ್ತಾರೆ ಗೊತ್ತಿಲ್ಲ ಅಂತ ಅವ್ರಿಗೆ ಭಯ ಇರುತ್ತೆ, ಆ ಭಯದಿಂದ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ. ಆ ಕಾರಣಕ್ಕಾಗಿ ಸ್ನೇಹಿತರೆ ಇವತ್ತು SFI ಸಂಘಟನೆ ತಹಶೀಲ್ದಾರ್ಗೆ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ 4 ಗ್ರಾಮಗಳು ಮತ್ತು ಎಲ್ಲ ಹಿರಿಯರು ಪೋಷಕರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಬೇಕಾದ್ರೆ ಮಾತಾಡಿ ನಮ್ಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗೆ ಕಳಿಸ್ಕೊಳ್ಬೇಕು. ನಾನು ಹೇಳ್ತಾ ಇದ್ದೀನಿ, ನೀವೇನಾದರೂ ಮುಖ್ಯಮಂತ್ರಿಗಳಿಗೆ ತಲುಪಿಸಿಲ್ಲ, ನಮ್ಮ ಡಿಮ್ಯಾಂಡ್ಸ್ ಏನಾದರೂ ಅವ್ರು ಕನಿಷ್ಠ ಪರಿಗಣಿಸಿಲ್ಲ ಅಂದರೆ ನಾವಂತ ಹೇಳ್ತಾ ಇದ್ದೀವಿ, ಇದೇ ಮುಳಬಾಗಿಲು ತಾಲೂಕಲ್ಲಿ ಇದೇ ತಹಶೀಲ್ದಾರ್ ಕಚೇರಿಯಲ್ಲಿ SFI ಸಂಘಟನೆ ಎಲ್ಲ ಪ್ರಗತಿಪರ ಸಂಘಟನೆಗಳು ಆ ಗ್ರಾಮಗಳು ಎಲ್ಲೆಲ್ಲಿ 4 ಗ್ರಾಮಗಳಿಂದ ಅನ್ಯಾಯ ಆಗಿದೆಯೋ ಅಲ್ಲಿಂದ ಪಾದಯಾತ್ರೆ ಮಾಡಿಕೊಂಡು ಇಡೀ ಮುಳಬಾಗಿಲು ತಾಲೂಕಲ್ಲಿ 2, 3, 5 ಸಾವಿರ ಜನ ಸೇರಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಈ ಪ್ರತಿಭಟನೆ ಮಾಡಬಾರ್ದಂದ್ರೆ ತಹಶೀಲ್ದಾರ್ ಅವ್ರು ಏನು ಮಾಡಬೇಕು, ನಮ್ಮ ಮನವಿ ಪತ್ರವನ್ನು ಮುಖ್ಯಮಂತ್ರಿಗಳು ಕಳಿಸ್ಬೇಕು, ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು. ನಿನ್ನೆ ಕೂಡ ಹೇಳಿದ್ದಾರೆ ನಮ್ಮ ಶಾಸಕರು, ನಮ್ಮ ಮುಳಬಾಗಿಲಿನ ಶಾಸಕರು, ಕೋಲಾರಿನ ಶಾಸಕರು, ಅವರು ಮುನ್ಸೂಚನೆಯಿಂದ ನಾವೆಲ್ಲ ಇದ್ದೀವಿ ಅಂತ ಎಲ್ಲ ಕೂಡ ಸಹಾಯ ಮಾಡಿದ್ದಾರೆ. ಅವರು ಕೂಡ ಅಧಿವೇಶನದಲ್ಲಿ ಮಾತಾಡ್ತೀರಿ ಅಂತಿದೆ. ಆದರೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ನಮ್ಮ ಮುಳಬಾಗಿಲು ತಾಲೂಕಿನ ಸಮೃದ್ಧಿ ಮಂಜನ ಆಗಿರ್ಬೋದು, ನಮ್ಮ ಕೋಲಾರಿನ ಶಾಸಕರು ಕೊತ್ತೂರು ಮಂಜನ ಆಗಿರ್ಬೋದು, ಇವರಿಬ್ಬರ ಮೇಲೆ ನಂಬಿಕೆ ಇದೆ. ನೀವು ಅಧಿವೇಶನದಲ್ಲಿ ಮಾತಾಡಿದ್ರೆ ಇಡೀ ರಾಜ್ಯದ ಎಲ್ಲ MLA ಮಾತಾಡ್ತಾರೆ. ಆ ಹೆಣ್ಣು ಮಕ್ಕಳಿಗೆ 4 ಜನಗಳಿಗೆ ನ್ಯಾಯ ಸಿಗುತ್ತೆ. ನಿಮ್ಗೆ ಗೊತ್ತಿರಲಿ, ನಿನ್ನೆ ದೊಡ್ಡಗುಟ್ಟಲ್ಲಿ ಅಲ್ಲಿನ ಪೋಷಕರು, ಅಲ್ಲಿನ ಯೂತ್ಸ್ ನಮಗೆ ಬಾಡಿ ಬೇಡ, ನಾವು ಮುರಾರ್ಜಿ ಸ್ಕೂಲಿಗೆ ಬರ್ತೀವಿ, ನಮಗೆ ಶಶಿಕರ ಪ್ರಿನ್ಸಿಪಾಲರ್ ಬೇಕು ಅಂತ ಗಲಾಟೆ ಮಾಡಿದ್ರು. ನಮಗೆ ಫೋನ್ ಮಾಡಿದ್ರು, ದಯವಿಟ್ಟು ನೋಡಿ, ನಮ್ಮ ಹೆಣ್ಣು ಮಕ್ಕಳು, ನಮ್ಮ ಅಕ್ಕ ತಂಗಿಯರು, ಅವರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ಆರಾಮಾಗಿ ನಾವು ಅಂತ್ಯಕ್ರಿಯೆ ಮಾಡೋಣ, ನಮ್ಮ ಡಿಮ್ಯಾಂಡ್ಸ್ ಏನಿದೆ ಹೋರಾಟ ಮಾಡೋಣ ಅಂತ ಕೂಡ ಅವ್ರಿಗೆ ಹೇಳಿದ್ದೀವಿ. ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೀವಿ. ಎಲ್ಲ ಪೇರೆಂಟ್ಸ್ ಇದ್ರು. ಜಿಲ್ಲಾಧಿಕಾರಿಗಳು ಬಂದಾಗ ನಾವು ಗಲಾಟೆ ಮಾಡಬೇಕಂದ್ರೆ ಸಮಸ್ಯೆ ಏನಿಲ್ಲ, ಜಿಲ್ಲಾಧಿಕಾರಿ ಕಾರ್ಯ ಮುದ್ದಿಗೆ ಆಗ್ತೀವ, ಸಮಸ್ಯೆ ಇಲ್ಲ. ಆದರೆ ನಮಗೂ ನಾನೊಬ್ಬ ಕಾನೂನು ಓದಿರೋದ್ರಿಂದ ನನಗೆ ಕಾನೂನಿನ ಎಲ್ಲ ಮಾಹಿತಿ ಇರೋದ್ರಿಂದ ಯಾರಿಗೂ ಕೂಡ ನಾವು ಅಡ್ಡಿಪಡಿಸಲ್ಲ, ಕಾನೂನು ಹೋರಾಟ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿದೆ. ಆ ಕಾರಣಕ್ಕಾಗಿ ಇನ್ನು ಮುಂದೆ ಆದರೂ ಕೂಡ ಈ ರೀತಿ ಐರತ ಘಟನೆ ನಡೆದಿರೋದಕ್ಕೆ ತಾಲೂಕು ಆಡಳಿತ ಮುಂದಾಗಬೇಕು. ನಾನು ದಯವಿಟ್ಟು ಮುಳಬಾಗಿಲಿನ ತಹಶೀಲ್ದಾರ್ಗೆ, ಜಿಲ್ಲಾಧಿಕಾರಿನ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಇವತ್ತು ನೀವು ನೋಡ್ಬೋದು, ಹಿಂದೆ ಮಾಲೂರಲ್ಲಿ ರಕ್ಷಿತಾ ಕೊಲೆ ಆಗಿರ್ಬೋದು, ಸುಮಾರು ಘಟನೆಗಳಾಗಿದೆ. ನಮ್ಮ ಜಿಲ್ಲೆಯಲ್ಲಿ ತುಂಬ ಬೇಸರ ತರಿಸ್ತಾ ಇದೆ. ಅದಕ್ಕೆ ಮುನ್ಸೂಚನೆಯಾಗಿ ಜಿಲ್ಲಾಧಿಕಾರಿಗಳು, SP ಸಾಹೇಬರು, ಅಧಿಕಾರಿ ಇಲಾಖೆ ಸಿಬ್ಬಂದಿಯವರು ಮುನ್ಸೂಚನೆಯಿಂದ ನಮಗೆ ರಕ್ಷಣೆ ಕೊಡಬೇಕು. ಆ ನಿಟ್ಟಿನಲ್ಲಿ ಇವತ್ತು SFI ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮುಳಬಾಗಿಲಿನ ತಾಲೂಕಿನ 4 ಗ್ರಾಮಗಳು ಮತ್ತು ಇನ್ನು 3 ಗ್ರಾಮಗಳು ಏನೋ ಮಕ್ಕಳಲ್ಲಿದ್ದೀರಾ, ಅವರು ಪರವಾಗಿ SFI ಸಂಘಟನೆ ಯಾವುದೇ ಕಾನೂನು ಹೋರಾಟ ಮಾಡಬೇಕಂದ್ರೆ ನಾವು ಬೀದಿಗಿಳಿದು ಇಡೀ ರಾಜ್ಯಾದ್ಯಂತ ಏನು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ SFI ಸಂಘಟನೆ ಹೋರಾಟ ಮಾಡೋ ಶಕ್ತಿ ನಮಗಿದೆ. ಅದು ಕಾನೂನು ರೀತಿ ಹೋರಾಟ ಮಾಡ್ತೀವಿ. ಮತ್ತು ಏನಾದರೂ ಕೂಡ ಅದಕ್ಕೆ ಹೊಣೆ ಇದ್ರೆ ಕರ್ನಾಟಕ ರಾಜ್ಯ ಸರ್ಕಾರ, ತಾಲೂಕು ಆಡಳಿತ, ಜಿಲ್ಲಾಡಳಿತ ಈ ರೀತಿ ಆಗಬಾರ್ದಂತೆ ದಯವಿಟ್ಟು ನೀವೆಲ್ಲ ಕೂಡ ನ್ಯಾಯಯುತವಾಗಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ತಹಶೀಲ್ದಾರ್ಗೆ ಯಾಕೆ ಹೇಳ್ತಾ ಇದ್ದೀವಿ, ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದೀವಿ ಅಂದರೆ ಅವ್ರಿಗೂ ಪವರ್ಸ್ ಇಲ್ಲ. ತಹಶೀಲ್ದಾರ್ಗೆ, ಜಿಲ್ಲಾಧಿಕಾರಿಗಳಿಗೆ ಇಷ್ಟು ನಷ್ಟ ಪರಿಹಾರ ಕೊಡಬೇಕಂದ್ರೆ ಅವ್ರಿಗೆ ಪವರ್ಸ್ ಇಲ್ಲ. ಇವೆಲ್ಲ ಡಿಮ್ಯಾಂಡ್ಸನ್ನು ಜಾರಿ ಮಾಡೋದಕ್ಕೆ
ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗಿದೆ. ಅಧಿವೇಶನದಲ್ಲಿ ಬೇಕಾದರೆ ಒಂದು ರೆಸಲ್ಯೂಷನ್ ಮಾಡಬಹುದು. ಅಧಿವೇಶನದಲ್ಲಿ ನಾವೇನು ಡಿಮ್ಯಾಂಡ್ ಕೊಟ್ಟಿದ್ದೀವೋ ಆ ಡಿಮ್ಯಾಂಡ್ ಮಾತಾಡೋಕ್ಕಾಗುತ್ತೆ. ಆ ಕಾರಣಕ್ಕಾಗಿ ಇವತ್ತು SFIC ಹೋರಾಟ ಮಾಡ್ತಿದ್ದೀವಿ. ಮತ್ತೊಮ್ಮೆ ಯಾರೆಲ್ಲ ನನ್ನ ಅಕ್ಕ ತಂಗಿಯರು, ನನ್ನ ತಂಗಿಯರು ಯಾರೆಲ್ಲ ತೀರ್ಕೊಂಡಿದ್ರು ಅವರ ಕುಟುಂಬದ ಜೊತೆಯಲ್ಲಿ SFI ಸಂಘಟನೆ ಸದಾಕಾಲ ಇರ್ತೀವಿ. ಯಾವುದೇ ಹೋರಾಟ ಮಾಡಬೇಕು ಅಂತ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ. ಮತ್ತು ಸರ್ಕಾರದಿಂದ ಏನೆಲ್ಲ ಕೂಡ ಬೆನಿಫಿಟ್ಸ್ ಆಗಿರ್ಬೋದು, ಸೌಲಭ್ಯಗಳಾಗಿರ್ಬೋದು, ಅದೆಲ್ಲ ಏನೆಲ್ಲ ಬರಬೇಕು ಆ 4 ಜನ ಪೋಷಕರ ಹತ್ರ ಚರ್ಚೆ ಮಾಡಿ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಮಿನಿಸ್ಟರ್ಗಳಾಗಿರ್ಬೋದು, MLAಗಳಾಗಿರ್ಬೋದು ಭೇಟಿ ಮಾಡಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿ ನಾವೆಲ್ಲ ಸಮಸ್ಯೆಗಳು ಕ್ಲಿಯರ್ ಮಾಡ್ಕೊತೀವಿ. ಈ ನಿಟ್ಟಿನಲ್ಲಿ SFI ಸಂಘಟನೆ ಹೋರಾಟ ಮಾಡ್ತಿದ್ದೀವಿ. ಈ ಹೋರಾಟಕ್ಕೆ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು, ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು, ನಮ್ಮ ಅಮಲಿಕಲ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಾಗಿರ್ಬೋದು, ಗಡ್ಡೂರವರಾಗಿರ್ಬೋದು, ದೊಡ್ಡಗುಟ್ಟಲ್ಲಿ ಆಗಿರ್ಬೋದು, ಹೆಬ್ಬಣೆ ಆಗಿರ್ಬೋದು, ಎಲ್ಲ ಗ್ರಾಮಸ್ಥರು ಕೂಡ ಬಹುತೇಕ ಬರಬೇಕಾಗಿತ್ತು. ನಮಗೆಲ್ಲ ಫೋನ್ ಮಾಡಿ ಹೇಳಿದಿರಿ, ನೀವು SFI ಸಂಘಟನೆ ತಾಲೂಕಲ್ಲಿ ಹೋರಾಟ ಮಾಡ್ತಿರೋದು ಒಳ್ಳೆಯದು, ನಿಮ್ಮ ಪರವಾಗಿ ನಾವು ಇರ್ತೀವಿ, ಏನೇ ಹೋರಾಟ ಮಾಡಿ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಇನ್ಕಲಾಬ್ ಜಿಂದಾಬಾದ್.